ರಾಜೀವ, ಏನಕ್ಕ? ಅಣ್ಣನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣೋ. ಓಹೋ, ಅಣ್ಣ ಸಹಾಯ ಮಾಡ್ತಾನೆ ಅನ್ನೋ ಚಪಲ ಬಿಟ್ಕೊಂಡಿದ್ಯೇನೋ ನಿನಗೆ? ಕಷ್ಟ ಕಾಲದಲ್ಲಿ ನಂಟ್ರ ಮನೆ ಬಾಗಿಲಿಗೆ ಹೋಗ್ಬಾರ್ದಕ್ಕ. ಅವನ್ ಯಾಕೆ ಮೇಲ್ನಾಗ್ತಾನೋ? ನಾನು, ನೀನು, ಅವನು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರಲ್ವೇ? ನಾವು ಹಾಗೆ ತಿಳ್ಕೊಂಡಿದ್ದೀವಕ್ಕ. ಅವನ್ ಆ ರೀತಿ ತಿಳ್ಕೊಂಡಿದ್ರೆ ಬಾವನ್ ತಿಥಿಗೆ ಸಹಾಯ ಮಾಡಬಾರ್ದಾಗಿತ್ತು. ದುಡ್ಡಿತ್ತೋ ಇರ್ಲಿಲ್ವೋ ಪಾಪ. ಅಯ್ಯೋ ಪಾಪ, ಅವನ ಹತ್ರ ದುಡ್ಡಿರ್ಲಿಲ್ಲ ಅಲ್ಲಕ್ಕ. ನಮ್ ಭಾವನ ಬರ್ತಾ ಇದ್ದು ಸ್ವಲ್ಪ ಸಂಬಳದಲ್ಲಿ ಮನೆ ಸಂಸಾರವನ್ನು ಸಾಗಿಸ್ಕೊಂಡು ನನ್ನ ಅಣ್ಣ ಓದಿಗೂ ಸಹಾಯ ಮಾಡ್ತಾ ಇದ್ರು. ಈಗ ನಮ್ಮ ಅಣ್ಣನಿಗೆ ಬರ್ತಾ ಇದೆ 900 ರೂಪಾಯಿ ಸಂಬಳ. ಅವ್ರಿರೋರು 3 ಜನ, ದುಡ್ಡಿರ್ಲಿಲ್ವ ಅವನ ಹತ್ರ? ನಿನಗೆ ಗೊತ್ತಿಲ್ಲ ಅಕ್ಕ, ನಮ್ಮ ಅಣ್ಣ ಈಗ ಸೂತ್ರದ ಬೊಂಬೆ ಆಗ್ಬಿಟ್ಟಿದ್ದಾನೆ. ಈ ಬೊಂಬೆನ ಹಿಡ್ಕೊಂಡು ಆಡಿಸ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಅವನ